ಉಜ್ಜೀವ ವಾಕ್ಯಗಳಿಗೆ ಸ್ವಾಗತ. ಭಾಳ ಜನರಲ್ಲಿ ನಾವು ಗಮನಿಸುವಾಗ ವಿಶೇಷವಾಗಿ ಸ್ವಸ್ಥತೆ ಅಂದರೆ ದೇಹಕ್ಕೆ ಬೇಕಾದ ಸ್ವಸ್ಥತೆಯ ಬಗ್ಗೆ ಯೋಚಿಸುತ್ತಾರೆ. ಇಲ್ಲಿಯೂ ಕೂಡ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಗಮನಿಸುವಾಗ ಕೆಲವರು ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಯೇಸುವಿನ ಬಳಿಗೆ ತಂದರು. ಆದರೆ ಗುಂಪು ಇರುವುದರಿಂದ ಆ ಮನೆಯೊಳಕ್ಕೆ ಹೋಗಲಾರದೆ ಯೇಸು ಇದ್ದ ಸ್ಥಳದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿದರು. ಇಲ್ಲಿ ಗಮನಿಸುವುದಾದರೆ ಆತ್ಮೀಯ ರೋಗ ಗುಣವಾಗುವುದರ ಬಗ್ಗೆ ಯೋಚಿಸಿರಲಿಲ್ಲ. ಆದರೆ ಅವರಿಗಿದ್ದ ನಂಬಿಕೆ ನೋಡಿ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಅಲ್ಲಿನ ಜನರಲ್ಲಿ ಶಾಸ್ತ್ರಿಗಳು ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು